ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತೇಳಿ, KR ಪೇಟೆ. ಇವತ್ತು ನಾನಿಲ್ಲಿ ಕಟ್ಟಳ್ಳಿ ಭಾಗದಲ್ಲಿದ್ದೀನಿ. ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೋಡು ಕಟ್ಟಳ್ಳಿಲಿ. ನೋಡಿ ಶುಂಠಿ ಯಾವ ಥರ ಇದೆ ಅನ್ನೋದನ್ನ ನಿಧಾನವಾಗಿ ತೋರ್ತೀನಿ. ಶುಂಠಿ ಕರೆಕ್ಟಾಗಿ ಇಂಪ್ರೂವ್ಮೆಂಟ್ ಆಗಿಲ್ಲ. ಶುಂಠಿ ಏನಾಗಿದೆ, ಅವಾಗ ಚೆನ್ನಾಗಿತ್ತು, ನಾನು ನೋಡ್ಕೊಂಡು ಬರ್ಬೇಕಾರೆ ಅವತ್ತೊಂದಪ್ಪ ಬಂದು ಹೇಳ್ಕೊಂಡೋಗಿದೆ, ಅವ್ರು ಒಪ್ಪಿರಲಿಲ್ಲ. ಸರಿ ಆಯಿತು, ನೋಡೋಣ ಅಂದ್ಕೊಂಡು ನೋಡಿ ಈ ಥರ ಆಗ್ತಿದೆ. ಎಲ್ಲ ಈ ಥರ ಆಗ್ತಿದೆ. ಶುಂಠಿಗಳು ಕರೆಕ್ಟಾಗಿ ಇಂಪ್ರೂವ್ಮೆಂಟ್ ಆಗಿಲ್ಲ. ಈ ಥರ ಆಗ್ತಿದೆ ಎಲ್ಲ ಭಾಗನೂ. ಒಂಥರ ಚುಕ್ಕಿ ರೋಗ ಥರ ಬಂದು ಎಲ್ಲ ಈ ಥರ ಥರ ಆಗೋಗ್ಬಿಟ್ಟಿದೆ. ಅದು ಒಂದೊಂದು ಕುಳಿ ಕಡಿತಾ ಇದೆ, ಒಂದೊಂದು ಹೋಗ್ತಾಯಿದೆ ಎಲ್ಲ ಈ ಥರ. ಯಾಕೆಂದರೆ ನಾವು ಬಳಸುವಂಥ ಕೆಮಿಕಲ್ ಔಷಧಿಗಳು ಏನು ಮಾಡ್ತವೆ, ಕರೆಕ್ಟಾಗಿ ಭೂಮಿಲಿ ಕೆಲಸ ಮಾಡಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದರೆ ಅವ್ರು ಇನ್ನೂ ನಮ್ದು ಇದನ್ನ ಬಳಸಿಲ್ಲ, ಇದಕ್ಕೆ ನಮ್ದು ಬಳಸಿಲ್ಲ, ಇನ್ನೂ ಬಳಸ್ತಾ ಇರೋದ್ರಿಂದ ಈಗ ಅವ್ರ ಜೊತೆ ಮಾತಾಡ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡಿರ್ತೀನಿ ಸರ್, ಇದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಇದು ಮಾಡೋಣ ಅಂತ ಹೇಳ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ರೈತರುಗಳಿಗೆ ನಾವು ಹೇಳ್ತಿರೋದು ಇದಕ್ಕೋಸ್ಕರನೇ. ಯಾಕೆ ಅಂತಂದರೆ ಕೆಮಿಕಲ್ನ ಎಷ್ಟು ವಿಷಕಾರಿ ಅಂಶಗಳನ್ನ ಬಳಸ್ತಾ ಹೋಗ್ತೀವೋ ಭೂಮಿಗೆ ಕಾಯಿಲೆಗಳು ಹಂಗೆ ಜಾಸ್ತಿ ಆಗ್ತಾ ಹೋಗ್ತಿರ್ತವೆ. ಇವತ್ತು ನಾವು ಇದರಲ್ಲಿ ಬಂದಿರೋಂಥ ಐಟಮ್ಗಳು ಅಂದರೆ ಪದಾರ್ಥಗಳು ಬಂದಂಥವನ್ನ ನಾವು ತಿಂದಾಗಲೂ ನಮಗೂ ಹಿಂಗೆ ಕಾಯಿಲೆಗಳು ಬರೋ ಸ್ಟಾರ್ಟ್ ಆಗುತ್ತೆ. ಆ ಕಾಯಿಲೆ ಬರೋದ್ರಿಂದ ಏನಾಗ್ತಾ ಹೋಗುತ್ತೆ, ನಮ್ಮ ದೇಹದಲ್ಲಿ ಬಂದಂಥ ಕಾಯಿಲೆಗಳಿಗೆ ನಾವೇ ದುಡ್ಡುಗಳನ್ನ ಖರ್ಚು ಮಾಡೋಕ್ಕೆ ರೆಡಿ ಆಗ್ತಾ ಹೋಗ್ತೀವಿ. ಈ ಥರ ಒಂದು ಪ್ರಾಬ್ಲಮ್ ನೋಡಿ. ಎಲ್ಲ ಭಾಗನೂ ಹಂಗೆ ಆಗ್ತಿದೆ, ಆ ಕಡೆನೂ ಹಂಗೆ ಆಗ್ತಿದೆ, ಈ ಕಡೆನೂ ಹಂಗೆ ಆಗ್ತಿದೆ, ಸುತ್ತಮುತ್ತ ತೋರಿದ್ರೂ ಹಿಂಗೆ ಆಗ್ತಿದೆ. ಇದು ಭೂವರನಾಥ ಸ್ವಾಮಿಗೆ ಹೋಗೋ ರೋಡು ಕಟ್ಟಳ್ಳಿಲಿ ಈ ಥರ ಆಗಿರೋಂಥದ್ದು. ಯಾಕೆ ಅಂತಂದರೆ ನಮ್ಮ ಜನಗಳಿಗೆ ನಾವು ಏನೇ ಒಂದು ವಿಷಯನ ಹೇಳಿದ್ರೂ ಕೂಡ ಕಂಪ್ಲೀಟಾಗಿ ಅರ್ಥ ಆಗಲ್ಲ. ಅರ್ಥ ಆಗದಿದ್ದಾಗ ನಾವೇನೋ ದುಡ್ಡು ಮಾಡೋಕ್ಕೋಸ್ಕರ ಮಾಡ್ತಿದ್ದೀವಿ, ನಾವು ದುಡ್ಡು ಮಾಡ್ಕೊಂಡು ಏನೋ ಮಾಡಬೇಕು ಅಂತ ಐಡಿಯಾ ಹಾಕೊಂಡಿದ್ದೀವಿ, ಇದರಿಂದ ಏನೋ ಲಾಭ ಇರಬೇಕು ಇವ್ರಿಗೆ ಅನ್ನೋ ಒಂದು ಆಲೋಚನೆಯಲ್ಲಿ ಇರ್ತಾರೆ. ಅಂಥವ್ರಿಗೆ ನಾನು ಹೇಳೋ ಒಂದೇ ಕಿವಿ ಮಾತು ಅಂತ ಏನಪ್ಪ ಅಂದರೆ, ಇವತ್ತು ನಮ್ಮ ಮುತ್ತಾತರ ಕಾಲದಲ್ಲಿ ಏನೆಲ್ಲ ಆರ್ಗಾನಿಕ್ಕು ಅಂದರೆ ಮನೆ ಗೊಬ್ಬರನ ಹಾಕಿ ಬೆಳೀತಿದ್ರು ಅಂಥ ಒಂದು ವಸ್ತುಗಳು ಇವತ್ತು ಜೀವಂತವಾಗಿ, ಇವತ್ತು ಆರೋಗ್ಯವಾಗಿ, ಆ ಟೈಮಲ್ಲಿ ನಮ್ಮ ತಾತಂದ್ರ ಕಾಲದಲ್ಲಿ ಯಾವುದೇ ಆಸ್ಪತ್ರೆಗಳಿರಲಿಲ್ಲ, ಯಾವುದೇ ಡಾಕ್ಟ್ರುಗಳಿರಲಿಲ್ಲ. ಅವ್ರು ಮಾಡ್ಕೊಳ್ತಿರೋಂಥ ಮದ್ದುಗಳೇ ಇವತ್ತು ತುಂಬ ಇಂಪ್ರೂವ್ಮೆಂಟ್ ಆಗಿರೋಂಥದ್ದು. ಅವತ್ತು ಯಾವುದೇ ಡಾಕ್ಟ್ರುಗಳಿಲ್ಲ, ಏನಿಲ್ಲ. ಅವತ್ತು ಆರೋಗ್ಯ ಚೆನ್ನಾಗಿರ್ತಿತ್ತು, ಎಲ್ಲ ಚೆನ್ನಾಗಿರ್ತಿತ್ತು. ಇವತ್ತು ಹೇಗಾಗಿದೆ ಅಂತಂದರೆ, ನಾವು ಲಕ್ಷ ದುಡ್ಡನ್ನ ಖರ್ಚು ಮಾಡಿದ್ರೂ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ಈಗಲೂ ಇದೆ ಚುಕ್ಕಿ ರೋಗ ಏನು ಪೂರ್ತಿ ಕಂಟ್ರೋಲ್ ಆಗಿಲ್ಲ. ಚುಕ್ಕಿ ರೋಗ ಈಗಲೂ ಕಂಟ್ರೋಲ್ ಆಗಿಲ್ಲ. ಅದಕ್ಕಾಗಿ ಇವತ್ತು ಇದ್ರ ಬಗ್ಗೆ ಫೋನ್ ಮಾಡಿ ಮಾತಾಡಿದ್ದೀನಿ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಗ್ಗೆನೂ. ಈಗ ಕೆಮಿಕಲ್ ಏನು ಔಷಧಿ ಹೊಡಿತೀರೋ ಆ ಕೆಮಿಕಲ್ ಜೊತೆನೇ ಈ ಪ್ರಾಡಕ್ಟ್ನು ಬಳಸಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತವ. ಅವ್ರು ಆಯಿತು, ನಾಳೆ ನಾವು ಯಾವಾಗಲೂ KR ಬರ್ತಾ ಇರ್ತೀವಿ, ಅಲ್ಲಿ ಬಂದು ನಿಮ್ಮನ್ನು ಒಂದಪ್ಪ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ನಾವು ಮುನ್ನೆಚ್ಚರಿಕೆ ವಹಿಸಲಿಲ್ಲ ಅಂದರೆ ಇನ್ನು ಕೆಲವು ದಿವಸಗಳಲ್ಲಿ ISI ಇಂಗ್ಲೀಷ್ ಮೆಡಿಸಿನ್ ಅಂಗಡಿಲಿ ತಗೊಳ್ಳೋಂಥ ಪದಾರ್ಥಗಳಲ್ಲಿ ISI ಮಾರ್ಕ್ ಇಲ್ಲ, ಏನಿಲ್ಲ. ಅದರಿಂದಾಗಿ ನಿಮಗೆ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಇವಾಗಲೂ ಕೂಡ ಯಾರು ಹಿಂದೂ ಕಾಲದ ಪದ್ಧತಿಗೆ ಹೋಗ್ತಿರೋ, ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಮಾಡಿ ಯಾರು ಬಳಸ್ತಾ ಹೋಗ್ತಾರೋ ಅಂಥವ್ರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ದುಡ್ಡು ISI ಮಾರ್ಕ್ ಇಲ್ಲದೆ ಇರೋಂಥ ಪದಾರ್ಥಗಳನ್ನ ಬಳಸೋದ್ರಿಂದ ಬೆಳೆ ಹೋಯ್ತು ಅಂದ್ರೆ ಅವ್ರನ್ನ ಕೇಳೋಕ್ಕೂ ಆಗೋಲ್ಲ, ಅವ್ರ ಜೊತೆ ಮಾತಾಡೋಕ್ಕೂ ಆಗೋಲ್ಲ. ಹೇಳ್ತೀನಿ ಕೇಳಿ, ಇದನ್ನು ಯಾರೆಲ್ಲ ಅಡಾಪ್ಟ್ ಮಾಡ್ಕೊತೀರೋ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮುಖಾಂತರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಯಾವ ಊರಿಗೆ ಹೋಗಿದೆ ಗುರು, ಏನು ಮಾಡಿದೆ ಗುರು, ಇದು ಯಾವ ಊರಲ್ಲಿ ಮಾಡಿದೆ ಗುರು ಇದು ಅಂತ ಅಂತೀರಲ್ಲ. ಯಾಕೆಂದರೆ ನಾನು ಒಂದೊಂದು ಊರ್ದು ಒಂದೊಂದು ವೀಡಿಯೋ ಹಾಕ್ತೀನಿ. ಯಾಕೆಂದರೆ ನಾನು ದಿನಾನೂ ಹಾಕಲ್ಲ, ಯಾವುದೋ ಕೆಲವೊಂದು ವೀಡಿಯೋಗಳನ್ನ ಎಲ್ಲೆಲ್ಲಿ ಮಾಡ್ಕೊಂಡಿರ್ತೀನಿ ಎಲ್ಲನೂ ಹಾಕ್ಬಿಡ್ತೀನಿ ಒಟ್ಟಿಗೆ. ಇಲ್ಲ ಅಂತಂದರೆ ನಾನು ಈ ಥರ ಹೋಗಿಲ್ಲ ಅಂತಂದರೆ ನಾನು ಮಾಡ್ತಿರೋದೇ ರೈತರನ್ನ ಚೆನ್ನಾಗಿಡೋದಕ್ಕೋಸ್ಕರ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಸಪೋರ್ಟ್ ಮಾಡ್ತಿರೋ ಅವರೆಲ್ಲರಿಗೂ ನಾವು ಕೂಡ ಬೆಂಬಲ ಕೊಡ್ತಾ ಅವ್ರನ್ನ ಆರೋಗ್ಯನ ಕಾಪಾಡೋದ್ರ ಕಡೆಗೆ ನಾವು ಗಮನ ಹರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು